ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು. ಇನ್ನೊಂದು ಏನಂದ್ರೆ ವಿಶೇಷತೆ ಎಲ್ಲ ಎಡಿ ಹೊಡೆಯಕಂದ್ರೆ ನಮ್ಮಲ್ಲಿ ತೊಗರಿಗೆ ಎಡಿ ಹೊಡಿಬೇಕು, ಮೆಣಸಿನಗಿಡಕ್ಕೆ ಬೇಕು, ಹತ್ತಿಗೆ ಬೇಕು, ಆಮೇಲೆ ಸಜ್ಜೆಯಲ್ಲಿ ಹೊಡಿತಕ್ಕಂಥ ಏನಂದ್ರೆ ಈ ಎತ್ತುಗಳು ಸಿಗ್ತಿಲ್ಲ. ಎತ್ತುಗಳ ಮೇಲೆ ಭಾಳ ಡಿಪೆಂಡ್ ಆಗಿರುತ್ತೆ. ಈ ತರ ಎಕ್ವಿಪ್ಮೆಂಟ್ಸ್ ಇದ್ರೆ ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೆ 4 ರಿಂದ 5 ಎಕರೆ ಆರಾಮ್ಸಾಗಿ ಒಬ್ರು ಒಂದು ವ್ಯಕ್ತಿ ಮಾಡ್ಬೋದು. ಇದು ಏನೇನಿದೆ ಎಕ್ಸ್ಪೆನ್ಸಿವ್ ಏನಿದೆ ಪ್ರೈಸು, ಆಮೇಲೆ ಇದ್ರ ಬಗ್ಗೆ ಟೋಟಲ್ ಎಕ್ಸ್ಪ್ಲೇನ್ ಮಾಡೋಕೆ ನಮ್ಮ ಬ್ರದರ್ ಅನಿಲ್ ಸರ್. ಇದು ಪೆಟ್ರೋಲ್ ಏನ್ ನಡೀತಿರ್ತದೆ? ಸರ್ ಪೆಟ್ರೋಲ್. ಇದಕ್ಕೆ ಏನಂತೀವಿ ನಾವು? ಇದು ಬಂದ್ಬಿಟ್ಟು ಸಿಂಗಲ್ ವೀಲ್ ಚೈನ್ ಕಲ್ಟಿವೇಟರ್. ಚೈನ್ದು ಅಂದ್ರೆ ನಾವೆಲ್ಲ ಕಡೆಗೆ ನೋಡ್ತೀವಿ ಏನಂದ್ರೆ ಟೈರ್ದೇ ಕಂಡಿದೀವಿ ಇಷ್ಟದ, ಡೀಸೆಲ್ ನೋಡ್ತಿದ್ವಿ, ಆಮೇಲೆ ಪೆಟ್ರೋಲ್ ನೋಡ್ತೀವಿ. ಇದಕ್ಕೆ ಏನಂದ್ರೆ ಚೈನ್ ಇದೆ. ಒಂದ್ ನಮನೆ ಏನಂದ್ರೆ ಇದು ಡಬಲ್ ಗಾಲಿ ತಗೊಂಡ್ರೆ ಏನಾಗ ಸರ್, ಎಲ್ಲಾ ಬೆಳೆಲ್ಲೂ ಹೊಡೆಯಕ್ ಬರಂಗಿಲ್ಲ ಸರ್. ಯಾಕಂದ್ರೆ ನಾಟಿಗೆ ಒಂದು ಈಟ್ ಇದ್ದಾಗ ಅಷ್ಟೇ ಹೊಡ್ಕೋಬಹುದು ಸರ್ ಎಲ್ಲ ಬೆಳೆ. ಅಂದ್ರೆ ಈ ಗ್ರೋ ಆಯ್ತಪ್ಪ ಹೈಟ್ ಆಗಿರ್ತೈತೆ, ಟೈರ್ ತುಳಿಯೋ ಚಾನ್ಸಸ್ ಇರುತ್ತೆ. ಮುರಿದೋಗ್ಬೇಕು ಸರ್ ಗಿಡ, ಸಾಫ್ಟ್ ಇರ್ತಲ್ಲ ನಡ್ಕೊಂಡ್ರೆ ಮುರಿದೋಗುತ್ತೆ ಸರ್. ಇದಾದ್ರೆ ನೀವು ಆರಾಮಾಗಿ ನಮ್ದು ಇವಾಗ ಮೆಕ್ಕೆಜೋಳ ತಲೆ ಹತ್ರ ಬಂದ್ರು ಕೂಡ ಆರಾಮಾಗಿ ಒಳಗಡೆ ಹೋಗ್ಬಿಡ್ತೈತೆ. ಯಾಕಂದ್ರೆ ಗಾಲಿನ ಜಸ್ಟ್ ಇದು 6 ಇಂಚಿಂದ 6 ಇಂಚ್ ಸಾಲ್ ಬಂದ್ಬಿಟ್ಟು 8-10 ಇಂಚ್ ಸರ್. 2 ಇಂಚ್ ಉಳಿದಿ ಬಿಡ್ತೈತೆ, ಆರಾಮ್ಸೆ ರನ್ ಮಾಡ್ಬೋದು ಸರ್. ಇದರಲ್ಲಿ ನಿಮಗೆ ಪೆಟ್ರೋಲ್ ಬೇಕಂದ್ರೆ ಸಿಗುತ್ತೆ, ಡೀಸೆಲ್ ಬೇಕಂದ್ರೆ ಕೂಡ ಸಿಗುತ್ತೆ ಸರ್. ಇದ್ರದ್ದು ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ನೀವು ತರಿಸ್ಕೊಡ್ತೀರಿ? ಇಲ್ಲ, ನಮ್ದು ಇಂಪೋರ್ಟ್ ಸರ್. ಇಂಪೋರ್ಟ್. ಇವೆಲ್ಲ ನೀವೇ ಮಾಡ್ಕೊಡ್ತೀರಾ? ಇದರಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಒಂದು ಎಷ್ಟು ಬರ್ತಿದೆ ಟೋಟಲಿ? ಇದ್ರ ಜೊತೆ ನಿಮ್ಗೆ 6 ಟೂಲ್ಸ್ ಫ್ರೀ ಬರ್ ಸರ್. ಆರು ಟೂಲ್ಸ್ ಬರ್ತಿದೆ. ಇದಕ್ಕೆ ಮೇನ್ ಇನ್ನೊಂದು ವಿಶೇಷ ಏನಂದ್ರೆ ಸರ್, ಇದು ಕಡ್ದು ಬುಳ್ದು ಸಿಸ್ಟಮ್ ಇದೆ ಸರ್. ಇವತ್ತು ಕೊಡ್ತಾ ಇದ್ರು ಕೂಡ ಸರ್, ಹಿಂಗ್ ತರಿಸ್ತಾರೆ, ಹಿಂಗ್ ಕೊಡ್ತಾರ ಸರ್. ಅಂದ್ರೆ ಅದು ಫಿಕ್ಸ್ ಅಷ್ಟೇ ಇರ್ತೈತೆ, ಅಷ್ಟೇ ಹೊಡ್ಕೋಬೇಕು. ಇವಾಗ ಏನಾಗ ಸರ್, ಯಾವ್ದೇ ಮೆಟೀರಿಯಲ್ ಕೂಡ ಹಾಕಿದ್ರು ಕೂಡ ಇವು ಸುಮ್ನೆ ಜಸ್ಟ್ ಹಿಂಗ್ ಊಡ್ರ ಆಡಿದಂಗ್ ಸರ್, ಹಿಂಗ್ ಗಿಟಿ ಇಟ್ಟು ಹಿಂಗ್ ಕೊಡ್ದಂಗ ಆಗುತ್ತೆ ಸರ್. ಅಂದ್ರೆ ವರ್ಕ್ ಆಗಿರಲ್ಲ, ಸುಮ್ನೆ ಹೆಸರಿಗೆ ವರ್ಕ್ ಆಗಿರ್ತದೆ. ಆಗಿರಲ್ಲ. ಇವಾಗ ನೋಡಿ ಸರ್, ಇಲ್ಲಿ ಟಾಪಿಂಗ್ ಸಿಸ್ಟಮ್ ಬರುತ್ತೆ, ಕಡ್ದು ಬುಳ್ದು ಆರಾಮಾಗಿ ಮಾಡ್ಕೊಂಡು. ತೋರಿಸಿ ನೋಡಿ ಕ್ಯಾಮ್ರಾದಾಗ. ಕಡ್ದು ಬಳ್ದು ಮಾಡ್ಕೊಳಕ್ಕೆ ಇಲ್ಲಿ ಟಾಪಿಂಗ್ ಸಿಸ್ಟಮ್ ದೊಡ್ಡ ಗಾಡಿ ಕೊಟ್ಟಿದ್ವಿ, ಕಡ್ದು ಬಳ್ದು ಮಾಡ್ಕೋಬಹುದು ಸರ್. ಮೇನ್ ಇದ್ರಲ್ಲಿ ಇರೋದು ಯಾಕಂದ್ರೆ ಎಷ್ಟು ಡೀಪ್ ಆಗಿ ಇರಬೇಕು, ಮೇಲೆ ಇರ್ಕೊಂಡು ಹೋಗ್ಬೇಕು. ಏನ್ ಇರ್ಲಿಕ್ಕಂದ್ರೆ ಇದಕ್ಕೆ ಜಾಯಿನ್ ಮಾಡಿಬಿಟ್ರೆ ಅದು ಏನಾಗಲ್ಲ ಸರ್, ಜಸ್ಟ್ ನಾವ್ ಇಟ್ಟಾಗ ಅಷ್ಟೇ ಹೋಗ್ಬಿಡ್ತಾರೆ. ವರ್ಕ್ ಹೆವಿ ಮಾಡುತ್ತಾರೆ. ಇದು ಎಷ್ಟು HP ಇದೆ? ಇದು 7 HP ಸರ್. 7 HP ಇದು. ಆರು ಎಕ್ವಿಪ್ಮೆಂಟ್ಸ್ ಬರ್ತಿದೆ ಇದಕ್ಕೆ. ಫ್ರೀ ಬರ್ತದೆ ಸರ್. ಇದ್ರ ಜೊತೆ ಗಾಡಿ ಜೊತೆ ನಿಮಗೆ 10 ಇಂಚಿನ ದಿಂಡು ಬರುತ್ತೆ ಸರ್. 1 ಇಂಚ್ 10 ಇಂಚ್. ಓಕೆ. ಇದು ಬಂದ್ಬಿಟ್ಟು 20 ಇಂಚಿನ ದಿಂಡು ಸರ್. ಒಂದು 3 ಸಾಲಿಡ್ ಪಿಲ್ಲರ್ ಅಂತ ಹೇಳಿ. ಪಿಲ್ಲರ್. ಇದು ಪಲ್ಟಿ ನೇಗಿಲು. ಅಂದ್ರೆ ಕಬ್ಬಿನ ಹೊಲದಾಗ ಈ ಸೈಡ್ ಒಂದ್ ಸೈಡ್ ಹೊಡ್ಕೊಂಡು ಹೋಗಿ ಬರ್ಬೇಕಾದ್ರೆ ಆ ಸೈಡ್ ಎಲ್ಲ ಹೊಡ್ಕೊಂಡು ಹೋಗ್ಬೋದು ಸರ್. ಮಣ್ಣನ್ನ ಪಲ್ಟಿ ಹೋಗ್ಕೊಂಡು ಬೋಲ್ ಮಾಡ್ಕೋಬಹುದು ಸರ್. ಓಕೆ. ಅದು ಬಂದ್ಬಿಟ್ಟು ಬೋಲ್ ಬಿಡ್ಲಿಕ್ಕೆ ಸರ್. ಇವೇನಾದ್ರು ನಾವು ಮೆಣಸಿನ ಇಡ್ತಿರ್ತೀವಲ್ಲ, ಬೋಲ್ ಬಿಡ್ಲಿಕ್ಕೆ ಸರ್. ಇದು ಸರ್, ಇದು ಬಂದ್ಬಿಟ್ಟು ಕಸಾಗಿ ಸುಮ್ಮನೆ ಒಂದ್ ಕಡೆ ದಬ್ಕೊಂಡು ಒಂದ್ ಕಡೆ ಸ್ಟೋರ್ ಮಾಡ್ತಾರೆ. ಇದ್ರದ್ದು ನಾವ್ ಆಕ್ಚುಲಿ ಏನಂದ್ರೆ ನಮ್ ಪ್ರೈಸ್ ಗೀಸ್ ಆಮೇಲೆ ನೋಡೋಣ. ಇದ್ರದ್ದು ಸ್ವಲ್ಪ ಲೈವ್ ಯಾವ ತರ ವರ್ಕ್ ಆಗುತ್ತಾ, ಏನು ಪಲ್ಟಿ ಅಂತಂದ್ರಲ್ಲ, ಪಲ್ಟಿ ಯಾವ ತರ ಮಣ್ಣು ಎತ್ತುತ್ತಾ, ಏನ್ ಗಟ್ಟಿದ್ರೆ ಹೆಂಗ್ ಮಾಡ್ತೈತೆ ಅಂತ ಸ್ವಲ್ಪ ಆಕ್ಚುಲಿ ತೋರಿಸ್ತೀರಾ? ರನ್ ಮಾಡಿ ತೋರಿಸ್ಬೇಕು. ಯಾಕಂದ್ರೆ ನಾವು ಇದನ್ನ ಲೈವ್ ಆಕ್ಷನ್ ಆದ್ರೆ ಸ್ವಲ್ಪ ನಮ್ಗೆ ಹೋಗ್ ಬರ್ತದೆ ತಗೊಂಡು. ಆಗ್ಲಿ ಸರ್, ಮಾಡೋಣ. ಓಕೆ ಸರ್, ಇದು ರನ್ ಮಾಡೋ ಟೈಮ್ನಾಗ ವೈಬ್ರೇಷನ್ಗೆ ಮಸಲ್ಸ್ ಪೇನ್. ಸರ್, ಇದು ಆಲ್ರೆಡಿ ನಾವು ವೈಬ್ರೇಷನ್ ಜಾಸ್ತಿ ಆಗುತ್ತೆ ಅಂತ. ವೈಬ್ರೇಷನ್ ಜಾಸ್ತಿ ಆಗುತ್ತಾ, ಈ ಮಸಲ್ ಪೇನ್, ಜಾಯಿಂಟ್ ಪೇನ್ ಬರೋ ಚಾನ್ಸ್ ಏನಾದ್ರೂ ಇದೆಯಾ? ನೋಡಿ, ಇವಾಗ ಅದು ಡೀಸೆಲ್ ಇಂಜಿನ್ ಸರ್. ಇವಾಗ ಏನ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಅನ್ನೋಕ್ಕಿಂತ 9 HP 10 HP ಗಾಡಿ ಇರ್ತಲ್ಲ, ಅದು ವೈಬ್ರೇಷನ್ ಜಾಸ್ತಿ ಬರ್ತದೆ. ನೋಡಿ, ಇದು ಗಾಡಿ ನೀವು ಇದು ಏನಂದ್ರೆ ಇವಾಗ ಸದ್ಯ ನಾವು ಟ್ರಯಲ್ ನೋಡ್ಬೇಕಂತ ಪ್ಲಾನ್ ಮಾಡಿದ್ವಿ ಬ್ರದರ್. ಓಕೆ ಅಂದಿರು. ಈ ಭೂಮಿಗೆ ಅಂದ್ರೆ ಸ್ಮೂತ್ ಇರ್ತಕ್ಕಂಥ ಭೂಮಿ, ಅದು ಇದು ಏನಿಲ್ಲ, ನಾವು ಇದ್ರೆ ಸರ್ಚ್ ಮಾಡ್ಕೊಂಡಿರ್ತೀವಿ ಯಾವ ತರ ಚಲವಾಗ್ತಾ ಏನಂತ. ಬ್ರದರ್ ಸ್ಟಾರ್ಟ್ ಮಾಡಿ ಒಂದ್ ಟೈಮ್ ಹೆಂಗೆ ಇರುತ್ತೆ ನೋಡೋಣ. ಇದು ಆನ್ ಆಫ್. ಈ ಸೈಡ್ ಆಫ್ ಮಾಡಿದ್ರೆ ಶಾರ್ಟ್ ಆಗಲ್ಲ. ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡಿ. ಗೇರ್ ಸರ್, 1 2 ರಿವರ್ಸ್ ಕೂಡ ಇದೆ ಸರ್. ರಿವರ್ಸ್ ಇದೆ. ಪ್ಯೂರ್ ಪೆಟ್ರೋಲ್ ಸರ್. ಜಸ್ಟ್ ಕ್ಲಚ್ ಗೆ ಚೇಂಜ್ ಇಲ್ಲ ಸರ್. ಸ್ಟಾರ್ಟ್ ನ್ಯೂಟ್ರಲ್ ಆಗಿದ್ದಂಗೆ ಈಗ ಸದ್ಯ ನ್ಯೂಟ್ರಲ್ ಆಗಿ ಹೋಗಿ ಸರ್. ಓಕೆ. ಗೇರ್ ನಾಗಿದ್ರು ಕೂಡ ನೀವು ಸ್ಟಾರ್ಟ್ ಮಾಡಿದ್ರೆ ಮುಂದಕ್ಕೆ ಹೋಗಲ್ಲ ಸರ್. ರೇಸ್ ಮಾಡಿದ್ರೆ ಓಕೆ. ಮತ್ತೆ ಇದಕ್ಕೆ ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಸರ್. ತೋರಿಸ್ತೀನಿ. ಸೊ ಇವಾಗ ಡೌನ್, ಓಹೋ, ನಾವ್ ಹೆಂಗ ಹೈಟ್ ಇರ್ತೀವಿ ಅದ್ರ ತಕ್ಕಂಗ ಹೈಟ್ ಇರ್ತಕ್ಕಂಗ. ಓಕೆ. ಈ ಕಡೆ ಮಾಡ್ಕೋಬಹುದು ಸರ್. ಇದು ಕೂಡ ಇದೆ. ಈಗ ಟರ್ನಿಂಗ್ ಒಳಸ್ಬೇಕಾದ್ರೆ ಆಲ್ದಲ್ಲಿ ಮಾಡ್ಕೋ. ಓಕೆ ಓಕೆ, ಸ್ಟಾರ್ಟ್ ಮಾಡಿ. ಓಕೆ. ಈಗ ಇದೇನಾಗಿರಿ ಪಲ್ಟಿ ಇದು ಹಾಕಿದ್ರ? ಪಲ್ಟಿ ನೇಗ್ಲಿ ಅಂತ ಹೇಳಿ ಸರ್. ಇವಾಗ ಬಂದ್ ಮಾಡಲ್ಲ ಸರ್. ಇರ್ಲಿ. ಪಲ್ಟಿ ನೇಗ್ಲಿ ಸರ್. ಸಾಲಿಂದ ಬಿಟ್ಟಿರ್ತೀವಿ ಸರ್. ಈಗ ಏನಂದ್ರೆ ಸ್ಟ್ರೇಟ್ ಆಗಿ ಹೊಡ್ದು ತೋರಿಸ್ತೀವಿ ಒಂದ್ ಟೈಮ್, ಆಮೇಲೆ ಪಲ್ಟಿ ಹೊಡ್ದು ತೋರ್ಸೋಣ. ಸ್ಟಾರ್ಟ್ ಮಾಡಿದ್ವಿ. ಹೋದ್ರೆ ಸರ್ ಪಲ್ಟಿ ನೇಗ್ಲಿ ಆಗಲ್ಲ. ಓಕೆ. ಇದು ಆಕ್ಚುಲಿ ಹೇಳ್ಬೇಕಾದ್ರೆ ನೀವೇನ್ ಪಲ್ಟಿ ಹೊಡೆಯಲ್ಲ, ಏನ್ ಹೊಡೆಯಲ್ಲ ಜಾಸ್ತಿ. ನಾವ್ ಹೆಂಗ್ ಪ್ರೆಷರ್ ಹಾಕ್ತಾ ಒಂದು ಡೀಪ್ ಆಗಿ ಹೋಗುತ್ತೆ. ನೋಡ್ಬೇಕಂದ್ರೆ ನಮ್ಗೆ ರನ್ ಆಗ್ಬೇಕಪ್ಪ ಅಂದ್ರೆ ಸ್ವಲ್ಪ ಪ್ರೆಸ್ ಮಾಡಿ. ಏನಾಗ್ತಾ ಇದೆ ನೋಡ್ಕೋಬೇಕು.
ನಮ್ಮ ಮೇಲೆ ಡಿಪೆಂಡ್, ನಾವ್ ಹೆಂಗ್ ಹೊಡಿತೀವಿ ಅದ್ರ ಮೇಲೆ ಡಿಪೆಂಡ್. ಹಾ ಹಾ ಹಾ. ಈಗ ಒಬ್ರು ಆರಾಮ್ ಯೂಸ್ ಮಾಡ್ಬೋದು ಇದನ್ನ. ಆರಾಮ್ ಮಾಡಬಹುದು ಸರ್, ಹಾ ಆರಾಮ್ ಮಾಡಬಹುದು ಸರ್. ಈಗ ನೋಡಿ ಈ ಕಸ ಗಿಸ ಎಲ್ಲ ಕಿತ್ಕೊಂಡು ಹೋಗ್ತಿದೆ. ನೋಡಿ ಸರ್ ಇವಾಗ ಯಾವ ತರ ಇದೆ ನೋಡಿ ಸರ್. ನಾನು ಒಂದ್ ಟೈಮ್ ನೋಡ್ತೀನಿ, ಯಾಕಂದ್ರೆ ನಾನು ಇದು ರೇಸ್ ಅಲ್ವಾ. ರೇಸ್ ಮಾಡಿ ನಾವು ಹಿಡ್ಕೊಳೋದ್ರ ಮೇಲೆ ಇದೆ. ನಾವು ಹೆಂಗೆ ಸ್ಟ್ರೇಟ್ ಆಗಿರ್ತೀವಿ ಅದ್ರ ಮೇಲೆ ರೇಸ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಸರ್ ಇವಾಗ ಮಣ್ಣು ಕೂಡ ಯಾವ ತರ ಅದಾಗಿದೆ ಅಂತ ನೋಡಿ ಸರ್. ನೋಡಿ ಈಗ ಆರಾಮ್ಸೆ ನಾವು ಇದು ಸಸಿ ಹೊಲಗಳಿಗೆ ಆರಾಮ್ಸೆ ಮಾಡ್ಕೊಂಡು ಹೋದ್ ಮಾಡ್ಕೋಬಹುದು. ನೋಡಿ ಸರ್ ಎಷ್ಟೊಂದು ಡೌನ್ ಹೋಗಿದೆ ಅಂತ. ಒಂದ್ ಏನಿಲ್ಲ ಅಂದ್ರೆ ಒಂದು ಅರ್ಧ ಫೀಟ್ ಮೇಲೆ ಇದೆ. ಆರಾಮಾಗಿ ಹೋಗಿದೆ. ಹಾ 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 ಹಾ. ನೋಡಿ ಸರ್ ಇದೆಲ್ಲ ಬೈಲ್ ಹೊಲ ಸರ್ ಇವಾಗ. ಬಯಲು ಹೊಲ. ಇದು ಯಾವ್ದೇ ತರ ಅದ ಇದ್ದು ಹೊಲನ ಅಲ್ಲ ಸರ್. ಇದು ನಂಗೆ ಏನ್ ಮಾಡಿ ಪಲ್ಟಿ ಒಂದು ತೋರಿಸ್ಬಿಡಿ ನಮ್ಗೆ. ನೋಡಿ ಸರ್ ಇದು ಇವಾಗ ಪಲ್ಟಿ ತೋರಿಸ್ತಾರ ನೋಡಿ, ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಈ ಪಲ್ಟಿ ಹೆಂಗ್ ಹಾಕ್ಯಂತಾರ ಏನಂತಂದು. ಯಾಕಂದ್ರೆ ಒಂದ್ ಪಲ್ಟಿ ಹೊಡಿಬೇಕಂತಂದು ಪಲ್ಟಿ ಮಾಡಿ ನೋಡಿ ತಿಂತವಲ್ಲ ಗೋಧಿ ಗುಡಿ ಪಲ್ಟಿನ ಈ ಕಡೆ ಆಗುತ್ತೆ ನಮ್ಗೆ ಈ ಸರ್ ಈ ಕಡೆ ಬರುತ್ತೆ ಸರ್. ತೋರಿಸಿ ಒನ್ ಟೈಮ್ ಆಮೇಲೆ. ಎತ್ ಮಾಡಿ ಸರ್. ಅಂದ್ರೆ ಪಲ್ಟಿ ಅಂದ್ರೆ ಸೈಡ್ ಸೈಡ್ ಎಲ್ಲ ಸರ್ ಸಾಲ್ ಬಿಟ್ಟು ಈ ಕಡೆ ಹೋಗುತ್ತೆ ಸರ್. ಇವಾಗ straight ಈ ಕಡೆ ಮಣ್ಣಿನ ಹೆಚ್ಚು ಕೊಡ್ತೈತೆ. ಈ ಕಡೆ. ನಮ್ಗೆ ಆಕ್ಚುಲಿ ಕಬ್ಬಿನ ಹೊಲಕ್ಕೆ ಬಹಳ ಯೂಸ್ ಆಯ್ತು ಮಣ್ಣು ಹಾಕ್ಬೇಕಂದ್ರೆ. ಓಕೆ, ಇನ್ನು ಜಾಸ್ತಿ ಆಯ್ತು ಅನ್ಸುತ್ತೆ. ಹಾ ಓಕೆ. ಹಾ ಹಾ ಏನ ನಾವೆಲ್ಲೇ ಏನ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು, ಅಲ್ಲೇ ಇದೆ. ನಮ್ಗೆ ಯಾವ ತರ ಮಣ್ಣು ಬೇಕೋ ಆ ತರ ಮಾಡ್ಕೊಂಡು ಹೋಗ್ಬೋದು. ಓಹೋ ಹಾ ಇಲ್ಲ ಮಸ್ತಿದೆ ಇದು. ಓಕೆ ಓಕೆ ಇರ್ಲಿ ಬಿಡೋದು ಸಾಕು. ಹಾ ಈ ಇದರಲ್ಲಿ ತೋರಿಸ್ತೀನಿ ನೋಡಿ, ಒಂದ ನಿಮಿಷ ಹಂಗೆ ತೋರಿಸ್ತೀನಿ ನೋಡಿ. ಪಲ್ಟಿ ಹೊಡಿತಿದೆ ಅಂತಂದು ಉಲ್ಟಾ ಹಾಕೋಣ ಸರ್. ಸ್ವಲ್ಪ ಮುಂದಕ್ಕೆ ಬನ್ನಿ ಹಿಂಗೆ. ಸೈಡಲ್ಲಿ ಮಣ್ಣು ಹಾಕೊಂಡು ಹೋಗುತ್ತೆ. ಪಲ್ಟಿ ಅಂದ್ರೆ ಪಲ್ಟಿ ಆ ಒಂದ್ ಸೈಡ್ ಹೋಗುತ್ತೆ ಸರ್. ಈಗ ಅದೇ ಸಾಲದಲ್ಲಿ ನೋಡಿ ಎಷ್ಟು ಇದಾಗಿದೆ ಅಂದ್ರೆ ನೋಡಿ ಯಾವ ತರ ಮಣ್ಣು ಹೋಗ್ತಿದೆ ಏನು ಅಂತಂದು. ನಾವು ಎಷ್ಟು ಬೇಕಾದ್ರೂ ಕಡ್ದು ಬಡ್ದು ಮಾಡ್ಕೋಬಹುದು ಇದರಲ್ಲಿ. ಹಾ ಈಗ ಏನಂದ್ರೆ ಆ ಸೈಡ್ದಲ್ಲಿ ಸಾಲಿಗೆ ಸೈಡ್ಲಿಂದ ಬಂದಿರೋದು ಆ ಸೈಡ್ ಬಿದ್ದೈತೆ ಮಣ್ಣು. ಇವಾಗ ಪಲ್ಟಿ ಈಗ ಹೊಲ್ಟಿ. ಹಾ ಪಲ್ಟಿ ಇರ್ಲಿಕ್ಕೆ ಅಂತ ಸರ್ ಹಿಂಗ್ ಬರ್ತೀವಲ್ಲ ಕುಂಡ್ರಿ ಹಾಕೋಬೇಕು ಸರ್ ನಾವು. ಹಾ ಹಾ ಟ್ಯಾಕ್ಟ್ರಿ ಕುಂಟಿ ಅಂತ ಹೌದು. ಇಲ್ಲಿಂದ ಬಿಟ್ಟು ಆ ಕಡೆ ಹಾಕೊಂಡು ಬಿಟ್ಟ ಮಾಡ್ಕೋಬೇಕು. ಹಾ ಮತ್ತೆ ಈ ಸಾಲಿಗೆ ಓಡಿಸಿ ಒಳ್ಳೆ ಮತ್ತೆ ಇನ್ನೊಂದು ಸಾಲಿಗೆ ಬರ ಇದೇ ಸಾಲಿಗೆ ಒಳ್ಳೆ ಬರ್ಬೇಕಾದ್ರೆ ಪಲ್ಟಕ್ಕೆ. ಹಾ ಸಾಲಲ್ಲಿ ನಿಮಗೆ ಜಸ್ಟ್ ಪಲ್ಟಿ ಹಿಂಗ್ ಮಾಡ್ಕೊಂಡ್ರೆ ಹಾ ಇಲ್ಲಿ ಮಣ್ಣು ಈ ಕಡೆ ಬಿದ್ದು ಬರುತ್ತೆ, ಆ ಕಡೆ ಬಿದ್ದು ಬರುತ್ತೆ. ನಮ್ಗೆ ಈ ಸೈಡ್ ಆ ಸೈಡ್ ಬೇಡ, ಈ ಸೈಡ್ ಹಾಕಿ ನೋಡೋಣ. ಈ ಕಡೆ ಸೈಡ್ ಹಾಕಿ ಈ ಕಡೆ ಬೀಳ್ತಾರೆ. ಈ ಕಡೆ ಬಿಡಿ, ಈ ಕಡೆ ಅಂದ್ರೆ ಈ ಕಡೆ ಇವಾಗ ಈ ಕಡೆ ಮಣ್ಣು ಬಿದ್ರೆ ಏನಾಗ್ತಾರ ಹಾ ನಡುಕ ಇರ್ತಕ್ಕಂಥ ಮಣ್ಣು ಕಡಿಮೆ ಇದೆ. ಗಡ್ಡೆ ಉಳಿತೈತೆ ಸರ್. ಹಾ ಹಾ ಗಡ್ಡೆ ಉಳಿದ್ಬಿಡುತ್ತೆ. ಹಾ ಒಂದೇ ಟೈಮ್ ಒಂದೇ ಕಡೆಗೆ ಜಾಸ್ತಿ ಮಣ್ಣು ಮಾಡ್ಕೊಂಡ್ಬಂದ್ರೆ ಈ ತರ. ಪಲ್ಟಿ ಒಳ್ಳೇದು ಸರ್ ಕಂಪಲ್ಸರಿ ನಾವು ನೋಡ್ತಾ ಒಳ್ಳೇದು ಸರ್. ಅಂದ್ರೆ ಮಣ್ಣು ಆಗಿರ್ತಾ ಇನ್ನು ಸ್ವಲ್ಪ ಜಾಸ್ತಿ ಮಣ್ಣು ಮಾಡ್ಕೊಳಕ್ಕೆ. ಇವಾಗ ಮಳೆ ಫಲವತ್ತೆ ಹೋಗಿರ್ತಾರ ಹಾ. ಕಷ್ಟ ಇರುತ್ತೆ ಆ ಮಣ್ಣು ಉಲ್ಟಾ ಬಿದ್ರೆ ಅದು ಬೇರೆ ಎಲ್ಲ ಮುಚ್ಕೊಂತೀನಿ ಇದಾಗುತ್ತೆ. ಮತ್ತೆ ಮಣ್ಣು ಪಲ್ಟ ಆಯ್ತು. ಈಗ ರಿಟರ್ನ್ ಬಂದಿದ್ರ ಪಲ್ಟಾಗಿ. ಓಕೆ ಇದರಲ್ಲಿ ಟೋಟಲಿ ನೋಡಿದ್ರೆ ನನ್ಗೆ ಏನಿದೆ ಅಂದ್ರೆ ಪೂರ್ತಿ ಅದ ಮಾಡ್ಕೋಬಹುದು. ನಾವ್ ಹೆಂಗ ರೇಸ್ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಪವರ್ ಕಿತ್ಕೊಂಡು ಹೋಗುತ್ತೆ. ಇದೆ ಇದು ಮೇಯ್ದೇನಾ? ಈಗ ಆಲ್ರೆಡಿ ನಾವ್ ಅನ್ಸ್ಕೊಂಡ್ ಮಟ್ಟಿಗೆ ಒಂದು ಅರ್ಧ ಫೀಟ್ ಮೇಲೆ ಇದೆ ಇದು. ಯಾವ ತರ ಬೋಧಿ ಏನಿದೆ ಅಂತ ನೋಡಿ ಸರ್. ಶುರುವಾರಿ ಸಾಲಿಗೆ ಏನ್ ಮಾಡಿದ್ವಿ ಪಲ್ಟಿ ಹೊಡಿಸಿದ್ವಿ. ಮತ್ತೆ ಒಳ್ಳೆ ಬರ್ಬೇಕಾದ್ರೆ ಮತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಮಣ್ಣು ಬೇಕಂದ್ರೆ ಕಡಿಮೆ ಆಯ್ತಪ್ಪ ನಮ್ಗಂದ್ರೆ ಆ ಸತ್ತು ಮಣ್ಣಿಂದ ಏನ್ ಹೊಡೆದಿರ್ತೀವಲ್ಲ ಅದೆಲ್ಲ ಟೋಟಲ್ ಆಗಿ ಇದೇ ಮಣ್ಣಿಗೆ ಇಲ್ಲೇ ಬಿದ್ದಿರ್ತೈತೆ. ನಾವೇನಂದ್ರೆ ಪಲ್ಟಿ ಹಾ ನೋಡಿ ಕಸ ಗಿಸ ಎಲ್ಲ ಸಣ್ಣ ಕಸಗಳೆಲ್ಲ ಕಿತ್ ಬಿಡ್ತೈತೆ. ನೀವು ಅಲ್ಲೇನು ಇವಾಗೇನು ತೋರಿಸಿನ ಸರ್ 6 ಟೂಲ್ಸ್ ಇದಕ್ಕೆ ಜಾಯಿನ್ ಮಾಡ್ಕೊಂಡು ರನ್ ಮಾಡ್ಕೋಬಹುದು. ಹಾ ಹಾ ಇದರಲ್ಲಿ 6 ಟೂಲ್ಸ್ ಬರ್ತಿದೆ. ಇದು ಟೋಟಲ್ ಎಕ್ವಿಪ್ಮೆಂಟ್ ಇದ್ರಾಗ ಇರ್ತಕ್ಕಂಥದ್ದು. ಜಸ್ಟ್ ಅಂತ ಮಾಡ್ಕೊಂಡು ಜಾಯಿನ್ ಮಾಡ್ಕೋಬಹುದು. ಒಂದೇ ನಿಮಿಷ ಇಲ್ಲಿ ಬನ್ನಿ ಸರ್. ಇದಕ್ಕೆ ನಾವು ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಇದ್ದಂಗೆ ಒಂದೊಮ್ಮೆ ನಾವೇ ಸೆಟ್ ಮಾಡ್ಕೋಬಹುದು. ಬೋಲ್ ಸಿಸ್ಟಮ್ ಇದೆ. ಹೌದು ಸರ್ ಜಸ್ಟ್ ಈ ಪಿನ್ ತೆಗೆದ್ರೆ ಇದು ರಿಮೂವ್ ಸರ್. ಫುಲ್ ರಿಮೂವ್ ಆಗ್ಬಿಡ್ತು ಸರ್ ಇದು. ಓಕೆ ಇದು ರಿಮೂವ್ ಮಾಡ್ಕೊಂಡು ನೀವು ಮತ್ತೆ ಆಡ್ ಮಾಡ್ಕೋಬಹುದು ಏನಾದ್ರು ಬೇಕು.
ಇದ್ರದ್ದು ಈಗ ಎಸ್ಟಿಮೇಟೆಡ್ ಪ್ರೈಸ್ ಟೋಟಲ್ ನೀವು ಇದನ್ನ ನಮ್ಗೆ ಏನಾದ್ರು ಡಿಫ್ರೆನ್ಸ್ ಇದೆ ಅಮೌಂಟ್ ಇದರಲ್ಲಿ ಹಾ, ಸರ್. ಬೇಸಿಕ್ ಸ್ಟಾರ್ಟ್ ಆಗೋದು ಇಷ್ಟಕ್ಕೆ ಇದು ಬಂದ್ಬಿಟ್ಟು 48 ಲಿಂದ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ 48 ದಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಸೇಮ್ ಸರ್, ಎಲ್ಲ ಸೇಮ್ ಇರುತ್ತೆ, ಬಟ್ ನಿಮ್ಗೆ ಬ್ರ್ಯಾಂಡ್ ಅಷ್ಟೇ ಚೇಂಜ್ ಆಗುತ್ತೆ. ಬ್ರ್ಯಾಂಡ್ ಚೇಂಜ್ ಹಾ ಆಗುತ್ತೆ ಸರ್, ಇದು ಬಂದ್ಬಿಟ್ಟು ರಾಧಿಕ್ ಅಂತ ಇದೆ ಸರ್, ಅದು ಒಂದು ರೇಟ್ ಬೇರೆ. ಮತ್ತೆ ನಿಮ್ಗೆ ಕಿಶನ್ ಶಕ್ತಿ ಸಿಗುತ್ತೆ, ರ್ಯಾಲಿ ಸಿಗುತ್ತೆ, ಹಂಗೆ ಸರ್. ಜಾಸ್ತಿ ಮೂವ್ಮೆಂಟ್ ಆಗೋದಂತ ಯಾವ್ದಾಗ್ತದೆ ಇದು ರ್ಯಾಲಿ ಚೆನ್ನಾಗಿದೆ. ರ್ಯಾಲಿ ಚೆನ್ನಾಗಿದೆ. ಇವಾಗ ಕಿಶನ್ ಶಕ್ತಿ ರಾಧಿಕಾ ಬಂದ್ಬಿಟ್ಟು ಈ ವರ್ಷ ಮಾಡೋದು ಸರ್, ಅದು ಪ್ರೆಸೆಂಟ್ ವರ್ಷನ್ ಪ್ರೆಸೆಂಟ್ ವರ್ಷ ಸರ್ ಅದು. ಬಟ್ ಇನ್ನು ಇವರು ಭೂಮಿಗೆ ವಾದ ಮಾಡೋದಿಲ್ಲ ಯೂಸ್ ಮತ್ತೆ ಅದು ಮತ್ತೆ ನಿಮಗೆ ಪೇರ್ ಪಾರ್ಟ್ಸ್ ಸ್ವಲ್ಪ ಏನಾದ್ರು ಕೂಡ ಇವಾಗ ಸರ್ವಿಸ್ ಮೇನ್ ಸರ್, ಹೌದು ಅದು ಬೇಗ ಸಿಗಲ್ಲ ಸರ್. ಅದು ಸರ್ವಿಸ್ ಅನ್ಬೇಕೆ ಜಸ್ಟ್ ಏನಾದ್ರು ಆಲ್ ಚೇಂಜ್ ಮಾಡ್ಬೇಕು ಇದಕ್ಕೆ ಅಂದ್ರೆ ಒಂದು ಇವಾಗ ಚೈನ್ ಚೈನ್ ಏನಾಯ್ತು ಅಥವಾ ನಟ್ ಆಯ್ತು ಬೋಲ್ಟ್ ಆಯ್ತು, ಇದಕ್ಕೆ ಅಸೆಂಬಲ್ಡ್ ಸಿಗೋದು ಬಹಳ ಕಷ್ಟ ಇದೆ. ಈ ರ್ಯಾಲಿ ತಗೊಂಡ್ರೆ ಇದು ನಿಮ್ಗೆ ಏನ ಪೇರ್ ಪಾರ್ಟ್ಸ್ ಆದ್ರೂ ಕೂಡ ನಮ್ ಕಡೆ ಸ್ಟಾಕ್ ಇರುತ್ತೆ ಸರ್. ಸ್ಟಾಕ್ ಇರ್ತದೆ ಅಂದ್ರೆ ಆಲ್ರೆಡಿ ಬಹಳ ಓಲ್ಡ್ ವರ್ಷನ್ ಇದ್ದಂಗಿದೆ, ಕಂಟಿನ್ಯೂ ಆಗಿ ಯೂಸೇಜ್ ಜಾಸ್ತಿ ಇದೆ, ಹಾ, ಸರ್, ಹೌದು. ಜಾಸ್ತಿ ಸೇಲ್ ಮೂವ್ಮೆಂಟ್ ಇರೋದಿದೆ. ಇದೆ ಸರ್. ಇದು ಎಷ್ಟಾಗುತ್ತೆ ರಾಲ್ ಇದು? ಇದು ಬಂದ್ಬಿಟ್ಟು 53 ಇದೆ ಸರ್, 53 ಇನ್ಕ್ಲೂಡಿಂಗ್ ಎಲ್ಲ ಎಕ್ವಿಪ್ಮೆಂಟ್ಸ್. ಈ ಡೇಟಿಗೆ ಸರ್. ಈ ಡೇಟ್ಗೆ ಕಮ್ಮನ ಆಗ್ಬೋದು, ಜಾಸ್ತಿನೇ ಆಗ್ಬೋದು, ಹೇಳಕ್ ಬರ್ತಾ ಮುಂದಿನ ದಿನದಲ್ಲಿ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಬಟ್ 1000-2000 ನಿಯರೆಸ್ಟ್ ಇರ್ಬೋದು ಹೆಚ್ಚು ಕಮ್ಮಿ ಆದ್ರೂ ಕೂಡ. ಈಗ ನಾವು ಈ ವಿಡಿಯೋ ಮಾಡ್ತಾ ಹೇಳ್ತಿದ್ದ ಡೇಟಿಗೆ ಅಂದಾದ್ಮೇಲೆ ಇದೇ ಫಿಕ್ಸ್ ರೇಟ್ ಇದೆ ಸರ್ ಈ ಮಂತ್ ಮಗಬರಿಗೆ. ಆಗ್ಬೋದು ಸರ್, ಆಗ್ಬೋದು, ಹೆಚ್ಚು ಕಮ್ಮಿ ಆಗ್ಬೋದು. ಸ್ಟಾಕ್ ಇರುತ್ತೆ, ಆ ಸ್ಟಾಕ್ ಕೊಡ್ತೀವಿ. ನೆಕ್ಸ್ಟ್ ರೇಟ್ ಚೇಂಜ್ ಆದ್ರೆ ನಿಮ್ಗೆ ಅದ್ರಂಗೆ ನೀವು ಕಡಿಮೆ ಇದ್ರೆ ಕಡಿಮೆ ಪ್ರೈಸ್ ಕೊಡ್ತೀವಿ, ಜಾಸ್ತಿ ಇದ್ರೆ ಜಾಸ್ತಿ ಪ್ರೈಸ್ ಕೊಡ್ತೀವಿ. ಓಕೆ ಅಷ್ಟೇ ಸರ್. ಆಯ್ತು. ಅಂತೂ ಎಲ್ಲ ನಾವು ಟೋಟಲ್ ಆಗಿ ನೋಡಿದ್ರೆ ವಿಡಿಯೋದಲ್ಲಿ ಯಾವ ತರ ಯೂಸಸ್ ಇದೆ ಏನು ಇದೆ ಅಂತಂದು 53,000 ರೂಪಾಯಿ ಕೊಟ್ಟು ತಗೊಂಡ್ರೆ 4 ಎತ್ತಿಂದ ಕೆಲಸ ಏನ್ ಮಾಡ್ತಿದೆ ಆ ಕೆಲಸ ಮಾಡ್ತಿದೆ. ಬಟ್ ಮೇವ್ ಹಾಕೋದ್ ಬೇಕಲ್ಲ, ಓನ್ಲಿ ಪೆಟ್ರೋಲ್ ಹಾಕಿದ್ರೆ ಸಾಕು. ಈ ದಿನದಲ್ಲಿ ಒಂದು ಟೈಮ್ 3 ಟೈಮ್ ನೀರು ಕುಡಿಸ್ಬೇಕು, ಮೇವು ತರಬೇಕು, ಅದೆಲ್ಲ ಪೇಷನ್ಸ್ ಹೋಗ್ಬಿಟ್ಟಿದೆ ನಮ್ಮೆಲ್ಲ ಯುವಕರು ಹೆಂಗಾಗಿದ್ದಾರೆ ಅಂದ್ರೆ. ನಾನೀಗ 8 ವರ್ಷದಿಂದ ನಾನು ಫಾರ್ಮಿಂಗ್ ಮಾಡ್ತೀನಿ ಅಂತಂದು ಯಾರಿಗೂ ಗೊತ್ತಿಲ್ಲ. ನಾವು ಶ್ರೀಗಂಧ ನನಗೆ ನಿಮ್ಗೆ ಇದಕ್ಕಿಂತ ಮುಂಚೆ ನನಗೂ ಗೊತ್ತಿರಲಿಲ್ಲ ಸರ್, ನೀವು ಫಾರ್ಮರ್ ಅಂತ ವಿಡಿಯೋ ನೋಡಿದ್ಮೇಲೆ ನಮ್ಮ ವಿಡಿಯೋ ನೋಡಿದಾಗ ನೀವು ಫಾರ್ಮರು ಡ್ರೆಸ್ ಹಾಕೊಂಡು ಇಲ್ಲ. ಆಕ್ಚುಲಿ ನಂದು MBA ಗ್ರಾಜುಯೇಟ್, ಹಂಗಾಗಿ ನನ್ಗೆ ಈ 8 ವರ್ಷ 9 ವರ್ಷ ನಾನು ರೈತ ಆಗಿ ಜೀವನ ಮಾಡಿ ನನ್ನ ಲ್ಯಾಟಿಟ್ಯೂಡ್ ಏನ್ ಅದು ಇವಾಗ ಎಲ್ಲರೂ ಕೂಡ ಟ್ರೆಂಡ್ ಆಗಿದೆ ಈಗ. ಯಾಕಂದ್ರೆ ಕೃಷಿ ಮೇನು ನೋಡಿ, ಸಾಫ್ಟ್ವೇರ್ ಗಿಟ್ವೇರ್ ಎಲ್ಲ ಹೋದ್ರೆ ಏನು ತಿನ್ನಕ್ಕಾಗಲ್ಲ, ಇಲ್ಲಿ ಬೆಳೆದು ಮಾತ್ರ ತಿನ್ನೋದು. ಇದ್ರೆ ಕಲ್ತಕ್ಕಂಥ ಜಗ್ಗಿದೆ, ನಾನು ಎಷ್ಟು ಕಲ್ತರು ಕೂಡ ಕಡಿಮೆ ಇದ್ರಲ್ಲಿ. ಈ ತರ ಎಕ್ವಿಪ್ಮೆಂಟ್ಸ್ ಇದ್ರೆ ಆದಷ್ಟು ಬೇಗ ಕೆಲಸ ಮುಗಿಸಬಹುದು ಅಂತ ನನ್ನ ಅಭಿಪ್ರಾಯ. 10 ವರ್ಷ ಬಿಟ್ಟು ನಾವೇನಾದ್ರೂ 1 ಎಕರೆ ಜಮೀನು ತಗೊಂತೀವಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಹೌದೌದು ಸರ್, ಹೌದು. ಅಲ್ಲೇ 2 ಎಕರೆ ಜಮೀನು ಐತೆ ಅಂದ್ರೆ ಅವ್ನು ಕೊಟ್ಟೆ ಶ್ರೀಮಂತರೇ ಯಾರಿಲ್ಲ. ಅದು ಯಾಕಂದ್ರೆ ಜಮೀನು ಈಗ ದಿನದಲ್ಲಿ ಹೆಂಗಾಗಿದೆ ಜಮೀನ್ ವಿಷಯ ಹೇಳ್ಬೇಕಂದ್ರೆ ಕಡಿಮೆ ಆಗೋದಿಲ್ಲ, ಅದು ಅದಷ್ಟೇ ಇರ್ತದೆ. ಮಂದಿ ಜಾಸ್ತಿ ಆಗ್ತಿದ್ವಿ ನಾವು. ಈಗ ಒಂದು ಕುಟುಂಬದಲ್ಲಿ ನಾವು 10 ಜನ ಇದ್ರೆ 10 ಭಾಗ ಆಗ್ತಿವಿ, ಕಡಿಮೆ ಹೋಗುತ್ತೆ ಭಾಗ ಇದ್ದಂಗಲ್ಲ ಅದ್ರಂಗೆ. ಬಟ್ ಇದ್ದದ್ದು ಭೂಮಿಯಲ್ಲಿ ಯೂಸ್ ಮಾಡೋಕೆ ಬೆಸ್ಟ್ ಅಂದ್ರೆ 4 ಎಕರೆ 5 ಎಕರೆ ನಾವು ಸ್ವಂತ ಮಾಡ್ಕೊಂತೀನಿ ಅಂದ್ರೆ 2 ಎಕರೆ ಕೂಡ ಇಟ್ಕೋಬಹುದು. ಇದು ಈ ಎಕ್ವಿಪ್ಮೆಂಟ್ಸ್ ಬಹಳ ಯೂಸ್ ಇದೆ. ಈಗ ಎತ್ತುಕೊಳ್ಬೇಕು, ಗಳೆ ಹೊಡಿಬೇಕು, ಅದನ್ನ ತಗೊಂಡ್ಬರ್ಬೇಕಾದ್ರೆ ಆಗಲ್ಲ ಆಕ್ಚುಲಿ, ಆಗ್ತಾ ಇಲ್ಲ ಸರ್. ಯಾಕಂದ್ರೆ ಸಿಗೋದಿಲ್ಲ ಆ ಟೈಮಿಗೆ ಎಲ್ಲರೂ. ನೀವು ಕೂಡ ಖುಷಿ ಮಾಡ್ತಾ ಇದ್ದೀರಾ. ಹೌದು, ಬ್ಯಾಂಕ್ ಎಂಪ್ಲಾಯ್ ಇದ್ರು ಖುಷಿ ಮಾಡ್ತಾರೆ, ಹೌದು, ಹೌದು. ಲೆಕ್ಚರ್ ಕೂಡ ಮಾಡ್ತಾ ಇದ್ದಾರೆ. ನಮ್ಗೆ 2 ಅವರ್ಸ್ ಟೈಮ್ ಸಿಕ್ಕರೆ ಹೋಗಿ ಮಾಡ್ಕೊಂಡ್ಬಿಡ್ಬೇಕು ಸರ್. ಇವಾಗ ಅವರು ಲೆಕ್ಚರ್ ಕೂಡ ಎತ್ತಿಡ್ಬೇಕಂದ್ರೆ ಆಗಲ್ಲ. ಅವ್ರಿಗೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಈ ಸಿಂಗಲ್ ವೀಲ್ ಚೈನ್ ಕಲ್ಟಿವೇಟರ್ ಸರ್. ಓಕೆ, ಎಲ್ಲಾ ವಿಡಿಯೋ ನೋಡಿದ್ರೆ ಅನ್ಕೊಂತೀನಿ. ಎಲ್ಲರಿಗೆ ನೋಡಿದಕ್ಕೆ ಧನ್ಯವಾದಗಳು. ಮತ್ತು ಈ ಮುಂದಿನ ದಿನದಲ್ಲಿ ಏನಾದ್ರು ಇಕ್ವಿಪ್ಮೆಂಟ್ಸ್ ಬೇಕಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡೀಟೇಲ್ ಹಾಕಿರ್ತೀನಿ. ಒನ್ ಟೈಮ್ ಟ್ರಯಲ್ ನೋಡ್ಕೋಸಿ ತಗೋರಿ. ಯಾಕಂದ್ರೆ ಈ ನೀವು ಸಿಟಿ ಒಳಗಿದ್ದಕ್ಕೆ ಏನಂದ್ರೆ ಡೈರೆಕ್ಟ್ ಆಗಿ ಹಿಂಗ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗ್ಲಾರ್ದ ತಗೊಂಡ್ ಹೋದ್ರೆ ನನ್ಗೆ ಅನಿಸ್ತಿಲ್ಲ. ಬಟ್ ಇಲ್ಲಿ ಇವರು ಅನಿಲ್ ಹತ್ರ ಬಂದ್ರೆ ಸ್ವಲ್ಪ ಟ್ರಯಲ್, ಯಾಕೆ ನೀವು ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಕೊಂಡ್ ಟ್ರಯಲ್ ನೋಡ್ಕೋಸಿ ಆಮೇಲೆ ಬೇಕಾದ್ರೆ ತಗೊಂಡ್ ಹೋಗಿ. ಥ್ಯಾಂಕ್ ಯು.